Hello everyone, welcome to Sanmarga classes. Let us see question number 25 of chapter Atoms and Molecules. Define the law of conservation of mass and law of constant proportion. Law of conservation of mass, what's the law of constant proportion? Law of conservation of mass. Mass can neither be created nor destroyed in a chemical reaction. One chemical reaction ಅಲ್ಲಿ see ಕಾರ್ಬನ್ ಪ್ಲಸ್ ಆಕ್ಸಿಜನ್ ಸೇರಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾ ಇದೆ. ಇಲ್ಲಿ ಮಾಸ್ ಎಷ್ಟಿದೆ? ಕಾರ್ಬನ್ 12 ಇದೆ. ಆಕ್ಸಿಜನ್ O2 ಮಾಸ್ ಎಷ್ಟಿದೆ? 32. ಟೋಟಲ್ ರಿಯಾಕ್ಟೆಂಟ್ ಮಾಸ್ ಎಷ್ಟಿದೆ? 44 ಗ್ರಾಮ್ ಆಗುತ್ತಾ? ಟೋಟಲ್ ರಿಯಾಕ್ಟೆಂಟ್ 32 ಪ್ಲಸ್ 12 ಮಾಡಿ. ಈಗ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೋಡೋಣ. ಕಾರ್ಬನ್ ಎಷ್ಟಿದೆ? 12 ಗ್ರಾಮ್ ಇದೆ. ಆಕ್ಸಿಜನ್ 2 ಇದೆ. ಸೊ ಇಟ್ ಈಸ್ 32 ಪ್ಲಸ್ 12 ಎಷ್ಟಾಯ್ತು? 44 ಗ್ರಾಮ್ ಆಯ್ತು. ಇಲ್ಲಿ ಕಾರ್ಬನ್ ಮತ್ತೆ ಆಕ್ಸಿಜನ್ ಇರೋದು ಕಾರ್ಬನ್ ಡೈಆಕ್ಸೈಡ್ ಆಗ್ತಾ ಇದ್ರು ಮಾಸ್ ಏನಿದೆ? ಕನ್ಸರ್ವ್ಡ್ ಇದೆ. ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಮಾಸ್ ಅನ್ನು ನಾವು ಕ್ರಿಯೇಟ್ ಮಾಡ್ಲಿಕ್ಕೂ ಆಗೋದಿಲ್ಲ, ಡಿಸ್ಟ್ರಾಯ್ ಮಾಡ್ಲಿಕ್ಕೂ ಆಗೋದಿಲ್ಲ. ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್. In a chemical substance, the elements are always present in definite proportions by mass. So, constant proportions ಏನ್ ಹೇಳುತ್ತೆ? In a chemical substance. ಒಂದು chemical substance ಅನ್ನ ಕನ್ಸಿಡರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಅಗೇನ್ H2O. The elements are always present in definite proportions by mass. ಯಾವಾಗಲೂ ಡೆಫಿನೆಟ್ ಪ್ರಪೋರ್ಷನ್ಸ್ ಬೈ ಮಾಸ್ ಅಲ್ಲೇ ಪ್ರೆಸೆಂಟ್ ಇರುತ್ತೆ. H2O ತಗೊಂಡ್ರೆ ಹೇಳಿದ್ನಲ್ಲ ಅವಾಗ 1:8 ರೇಷಿಯೋದಲ್ಲೇ ಇರುತ್ತೆ ಇದ್ರ ಮಾಸ್. ನೀವು ಯಾವುದೇ ಯಾವುದೇ ವಾಟರ್ ತಗೊಂಡ್ರೆ ಈ ರೇಷಿಯೋ 1:8 ಅಲ್ಲೇ ಇರುತ್ತೆ. ಯಾಕೆ? ಹೈಡ್ರೋಜನ್ 2 ಗ್ರಾಮ್ ಇದೆ, ಆಕ್ಸಿಜನ್ 16 ಇದೆ. 2 1 2 8 6 1:8 ಆಯ್ತು. ಥ್ಯಾಂಕ್ ಯು.